ಸ್ನೇಹಿತರೆ ನಮಸ್ಕಾರ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಅಬಲೆಯಲ್ಲ ಸಬಲೆ, ಮತ್ತು ಹೆಣ್ಣಿಲ್ಲದೆ ಜೀವವಿಲ್ಲ, ಹೆಣ್ಣಿಲ್ಲದೆ ಜೀವನವಿಲ್ಲ, ಹೆಣ್ಣಿಂದಲೇ ಬಾಳು ಬಂಗಾರ, ಹೆಣ್ಣಿಲ್ಲದ ಬದುಕು ಘೋರ. ಉನ್ನತ ಸ್ಥಾನವನ್ನ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ಹೊಂದಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಮ್ಮ ಸಮಾಜ ಪುರುಷ ಪ್ರಧಾನ ಸಮಾಜದಿಂದ ಬದಲಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ರೀತಿಯಲ್ಲಿ ಕಾಣುತ್ತಿರುವುದನ್ನು ನೋಡುತ್ತಿದ್ದೇವೆ. ಮೊದಲೆಲ್ಲ ಎಷ್ಟೇ ಜನ ಹೆಣ್ಣು ಹುಟ್ಟಿದರೂ ಮನೆಗೊಂದು ಅಥವಾ ವಂಶೋದ್ಧಾರಕ ಒಬ್ಬ ಮನೆಗೆ ಇರಲೇಬೇಕು ಎಂದು ಹೇಳಿ ಹೆಣ್ಣು ಮಕ್ಕಳನ್ನ ದೂಷಿಸುತ್ತಿದ್ರು ಮತ್ತು ಈ ಹೆಣ್ಣು ಭ್ರೂಣ ಹತ್ಯೆ ಸೇರಿದಂತೆ ಹಲವು ಕೆಟ್ಟ ಕೆಲಸಗಳಿಗೆ ಮುಂದಾಗ್ತಿದ್ರು. ಬಟ್ ಈಗ ಕಾಲ ಕಳೆದಂತೆ ಜನರು ಬುದ್ಧಿವಂತರಾಗಿ ಹೆಣ್ಣಿಗೂ ಕೂಡ ಗಂಡು ಮಗುವಿನಷ್ಟು ಸಮಾನ ಹಕ್ಕು, ಸ್ವಾತಂತ್ರ್ಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಸಾಗಲು ನಮ್ಮ ಸಮಾಜದಲ್ಲಿ ಅವಕಾಶ ಮಾಡಿಕೊಡುತ್ತಿದ್ದಾರೆ. ಅದಕ್ಕಾಗಿ ಇಷ್ಟೆಲ್ಲ ಸಂಗತಿಗಳನ್ನು ಅರಿತಿರುವ ನಾವೆಲ್ಲರೂ ಆ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆಯೂ ಕೂಡ ಅಷ್ಟೇ ಪ್ಲಾನ್ ಅಥವಾ ಹೂಡಿಕೆ ಕಡೆಗೂ ಗಮನ ಹರಿಸಬೇಕು. ಅದಕ್ಕಾಗಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರತಿ ವರ್ಷ ಹಲವಾರು ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಿದ್ದೇವೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಆ ಪ್ರಮುಖ ಯೋಜನೆಗಳು ಯಾವುವು ಮತ್ತು ಯಾವ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಒಳ್ಳೆಯ ರಿಟರ್ನ್ಸ್ ಅನ್ನ ಪಡೆಯಬಹುದು ಎನ್ನುವುದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಹೆಣ್ಣು ಮಕ್ಕಳಿಗಂತಾನೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಉತ್ತಮ ಹೂಡಿಕೆ ಸ್ಕೀಮ್ಗಳನ್ನು ಪರಿಚಯಿಸಿವೆ. ಅಂತಹ ಸ್ಕೀಮ್ಗಳಲ್ಲಿ ಬರುವ ಮೊದಲನೇ ಸ್ಕೀಮ್ ಅಂದರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದು ಸ್ನೇಹಿತರೆ, ಇದೊಂದು ಸುರಕ್ಷಿತ ಮತ್ತು ಉತ್ತಮವಾದ ಹೂಡಿಕೆಯ ಆಯ್ಕೆಯಾಗಿದ್ದು, ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಮದುವೆ ಮತ್ತು ಇನ್ನಿತರ ಹಲವು ಕೆಲಸಗಳಿಗೆ ಹೂಡಿಕೆಯ ಹಣ ಯೂಸ್ ಆಗಬಹುದು. ಈ ಸುಕನ್ಯಾ ಸಮೃದ್ಧಿ ಯೋಜನೆ 10 ವರ್ಷದೊಳಗಿನ ಹೆಣ್ಣು ಮಗುವಿಗೆ ಪೋಷಕರು ಅರ್ಲಿ ಕನಿಷ್ಠ 250 ರೂಪಾಯಿಗಳಿಂದ ಗರಿಷ್ಠ 1.5 ಲಕ್ಷದವರೆಗೆ ಇನ್ವೆಸ್ಟ್ ಮಾಡ್ತಾ ಬರಬಹುದು ಮತ್ತು ಇದೊಂದು ಸರ್ಕಾರಿ ಬೆಂಬಲಿತ ಯೋಜನೆಯಾಗಿದ್ದು, ಇದೊಂದು ಅತಿ ಸುರಕ್ಷಿತ ಹೂಡಿಕೆಯ ಆಪ್ಷನ್ ಆಗಿದೆ. ಪ್ರಮುಖವಾಗಿ ಈ ಯೋಜನೆಯ ಬಗ್ಗೆ ಮತ್ತು ಇದರ ಅನುಕೂಲಗಳನ್ನು ತಿಳಿಯುವುದಾದರೆ, ಈ ಯೋಜನೆಗೆ ಅರ್ಹ ಹೆಣ್ಣು ಮಕ್ಕಳು ಎಂದರೆ 10 ವರ್ಷದೊಳಗಿನ ಯಾವುದೇ ಹೆಣ್ಣು ಮಗುವಿನ ಹೆಸರಿನಲ್ಲಿ ಪೋಷಕರು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಮತ್ತು ಈ ಅಕೌಂಟ್ ಅನ್ನು ಹತ್ತಿರದ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಅಧಿಕೃತ ಬ್ಯಾಂಕ್ಗಳಲ್ಲಿಯೂ ಕೂಡ ಓಪನ್ ಮಾಡಬಹುದು. ಹಾಗೂ ಇಷ್ಟೇ ಅಲ್ಲದೆ ಈ ಯೋಜನೆಯ ಇನ್ನಷ್ಟು ಅನುಕೂಲಗಳನ್ನು ನೋಡೋದಾದ್ರೆ, ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ಒಂದೇ ಖಾತೆ ತೆರೆಯಬಹುದು. ಒಂದು ವೇಳೆ ಎಜುಕೇಷನ್ಗಾಗಿ ಏನಾದರೂ ಹಣದ ಕೊರತೆಯಾದರೆ ಇನ್ವೆಸ್ಟ್ ಮಾಡಿರೋ ಹಣವನ್ನ ಈಸಿಯಾಗಿ ಪಡೆಯಬಹುದು. ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದ ನಂತರ ಮದುವೆಯಾದರೆ ಖಾತೆಯನ್ನ ಅವಧಿಪೂರ್ಣಕವಾಗಿ ಕ್ಲೋಸ್ ಕೂಡ ಮಾಡಬಹುದು. ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನು ಈಸಿಯಾಗಿ ಭಾರತದ ಯಾವುದೇ ಸ್ಥಳಕ್ಕೆ ಒಂದು ಅಂಚೆ ಕಚೇರಿಯಿಂದ ಅಥವಾ ಬ್ಯಾಂಕಿನಿಂದ ಇನ್ನೊಂದು ಶಾಖೆಯ ಬ್ಯಾಂಕಿಗೆ ವರ್ಗಾಯಿಸಿಕೊಳ್ಳಬಹುದು ಮತ್ತು ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ 80C ಅಡಿಯಲ್ಲಿ ಡಿಡಕ್ಷನ್ ಕೂಡ ಪಡೆದುಕೊಳ್ಳಬಹುದು ಮತ್ತು ಈ ಇನ್ವೆಸ್ಟ್ಮೆಂಟ್ನಿಂದ ಪಡೆದ ಇಂಟ್ರೆಸ್ಟ್ ಅಮೌಂಟ್ಗೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರುವುದಿಲ್ಲ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾದ ಮೇಲೆ ಇನ್ನೊಂದು ಪ್ರಮುಖ ಸರ್ಕಾರಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾವುದು ಎನ್ನುವುದನ್ನು ನೋಡೋದಾದ್ರೆ, ಅದು NPS ವಾತ್ಸಲ್ಯ ಯೋಜನೆಯಾಗಿದೆ. ಹೌದು, ಪೋಷಕರು ತಮ್ಮ ಮಕ್ಕಳ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು NPS ವಾತ್ಸಲ್ಯ ಯೋಜನೆ ಒಂದು ಉತ್ತಮ ಮಾರ್ಗವಾಗಿದೆ ಎಂದು ಹೇಳಬಹುದು. ಈ ಯೋಜನೆ ಅಡಿ ನೀವು ಪ್ರತಿ ವರ್ಷ ಕನಿಷ್ಠ 1000 ರೂಪಾಯಿಯನ್ನ ಇನ್ವೆಸ್ಟ್ ಮಾಡುವ ಮೂಲಕ ಪೋಷಕರು ಆ ಹೆಣ್ಣು ಮಗುವಿಗೆ ಭವಿಷ್ಯದಲ್ಲಿ ನಿವೃತ್ತಿ ನಿಧಿಯನ್ನು ಪಡೆದುಕೊಳ್ಳಬಹುದು. ಮತ್ತು ಈ ಯೋಜನೆಯ ಎಲಿಜಿಬಿಲಿಟಿ ನೋಡೋದಾದ್ರೆ, ಆ ಹೆಣ್ಣು ಮಗುವಿನ ವಯಸ್ಸು ಬಿಲೋ 18 ವರ್ಷ ಆಗಿರಬೇಕು ಮತ್ತು ಈ NPS ವಾತ್ಸಲ್ಯ ಅಕೌಂಟ್ ಅನ್ನ NPS ಟ್ರಸ್ಟ್ ವೆಬ್ಸೈಟ್ ನಲ್ಲಿ ಆನ್ಲೈನ್ ಮೂಲಕ ಓಪನ್ ಮಾಡಬಹುದು. ಹಾಗೂ ಈ ಅಕೌಂಟ್ ಅನ್ನ ನೀವು ಹತ್ತಿರದ ಯಾವುದೇ ಅಧಿಕೃತ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ನಲ್ಲೂ ಕೂಡ ಓಪನ್ ಮಾಡಿ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಮತ್ತು ಇದರಿಂದ ಬರುವ ಲಾಭಕ್ಕೂ ಕೂಡ ನೀವು 80C ಡಿಡಕ್ಷನ್ ಪಡೆದುಕೊಳ್ಳಬಹುದು. ಇದೇ ರೀತಿಯಾಗಿ ಬರುವ ಇನ್ನೊಂದು ಸರ್ಕಾರಿ ಯೋಜನೆ ಅಂದರೆ ಅದು NSC ಅಂದರೆ ನ್ಯಾಷನಲ್ ಸರ್ವಿಸ್ ಸರ್ಟಿಫಿಕೇಟ್.
ಹೌದು, ಇದು ಕೂಡ ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಲುವಾಗಿ ಪರಿಚಯಿಸಿರುವ ಒಂದು ಉತ್ತಮವಾದ ಯೋಜನೆಯಾಗಿದೆ. ಸರ್ಕಾರದಿಂದ ಬೆಂಬಲಿತವಾದ ಕಡಿಮೆ ರಿಸ್ಕ್ ಇರುವ ಹೂಡಿಕೆ ಯೋಜನೆಯಾದ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಭಾರತದಾದ್ಯಂತ ಅಂಚೆ ಕಚೇರಿಗಳಲ್ಲಿ ಲಭ್ಯವಿದೆ. ಬಟ್ ಇದು ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ಈ ಅಕೌಂಟ್ ಅನ್ನ ಓಪನ್ ಮಾಡಿ ಇದರ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಇದರಿಂದ ಪೋಷಕರು ತಮ್ಮ ಹೆಣ್ಣು ಮಗುವಿನ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಇದನ್ನ ಖಂಡಿತವಾಗಿಯೂ ಬಳಸಬಹುದು. ಈ ಯೋಜನೆಯು 5 ವರ್ಷಗಳ ಸ್ಥಿರ ಅವಧಿಯೊಂದಿಗೆ ಸುರಕ್ಷಿತ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಆಗಿದೆ. ಮತ್ತು ಇಷ್ಟೇ ಅಲ್ಲದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ 80C ಕಾಯ್ದೆಯ ಪ್ರಕಾರ ತೆರಿಗೆ ವಿನಾಯಿತಿ ಪಡೆದುಕೊಳ್ಳಬಹುದು ಮತ್ತು ಇದರಲ್ಲಿ ಕನಿಷ್ಠ ₹1000ಗಳಿಂದ ಗರಿಷ್ಠ ಎಷ್ಟು ಬೇಕಾದರೂ ಹೂಡಿಕೆ ಮಾಡಿ ಹೆಣ್ಣು ಮಗುವಿನ ಶಿಕ್ಷಣ ಅಥವಾ ಇತರೆ ಭವಿಷ್ಯದ ಅಗತ್ಯತೆಗಳನ್ನು ಹೂಡಿಕೆಯ ಹಣದಿಂದ ಪೂರೈಸಿಕೊಳ್ಳಬಹುದಾಗಿದೆ. ಇಷ್ಟೇ ಅಲ್ಲದೆ ನೀವು ಹಲವು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಲಾಂಗ್ ಟರ್ಮ್ ವರೆಗೂ ಲಾಕ್ ಇನ್ ಮಾಡುವುದರ ಮೂಲಕ ಕೂಡ ನೀವು ಅತಿ ಹೆಚ್ಚು ರಿಟರ್ನ್ ಪಡೆದುಕೊಳ್ಳಬಹುದಾಗಿದೆ. ಈಗ ಹೇಳಿರುವ ಎಲ್ಲ ಯೋಜನೆಗಳು ಪ್ರಮುಖವಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ನೆರವಾಗುವ ಸುರಕ್ಷಿತ ಮತ್ತು ಉತ್ತಮವಾದ ಹೂಡಿಕೆಯ ಆಯ್ಕೆಯಾಗಿವೆ. ಇವುಗಳು ಅಷ್ಟೇ ಅಲ್ಲದೆ ನೀವು ಬಾಲಿಕಾ ಸಮೃದ್ಧಿ ಯೋಜನೆ, CBSE ಉಡಾನ್ ಯೋಜನೆ, SC/ST ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪ್ರೋತ್ಸಾಹ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಇದೇ ರೀತಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.